ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಹೆಸರು ಕೇಳಿ ನಿಮಗೆ ಗಾಬಾಗ್ಯದ. ಈ 2 ನಿಮಿಷದವ್ರ ಮಾತು ಕೇಳಿ ನನಗೆ ಗಾಬಾಗ್ಯದ. ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ, 2 ನಿಮಿಷ ಅವ್ರ ಅಪ್ಪವ್ರು ಹೇಳಿದರು, ಯಾರಿಗೂ ಹೋಗೋ ಗಡಿಬಿಡಿ ಇಲ್ಲ ಏನಿಲ್ಲ ಅಂತಂತಂದ್ರೆ ನಮ್ದು 2 ನಿಮಿಷದ ಗಡಿಬಿಡಿ ಐತೆ, ಅದನ್ನು ಕಳ್ಕೊಳ್ರಿ. ಊಟ ಮತ್ತು 10:00 ಅಂತ ಕಾರ್ಯಕ್ರಮ ಪ್ರಾರಂಭ ಮಾಡೋರು 11:00 ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರಿ. ಮತ್ತು 2 ಊಟ ಮಾಡ್ಬೇಕು ಅನ್ನೋದು ಅದೊಂದು ದೇವ ಯಾಕೆ ಹೋಗಿಸ್ಕೋಬೇಕು ನಾವು? ಇದು ಊಟ ಅಲ್ಲ ಇದು, ಇಷ್ಟೊತ್ತನಕ ಮಾಡಿದ್ದೇನದು? ಮತ್ತು ಒಂದು ದೈಹಿಕ ಊಟದ ಬದಲೇ ಮಾನಸಿಕ ಊಟ ಮಾಡ್ಕೊತಾನೆ ಇದ್ದೀವಿ. ಆ ಆನಂದವನ್ನು ಅನುಭವಿಸೋದನ್ನು ಬಿಟ್ಟುಕೊಟ್ಟು ಅದಕ್ಕೆ 2 ನಿಮಿಷದ್ದು ಅಂತ ಅನ್ನೋದೊಂದು ಬಾಧಿತ ರೋಗ, ಅದು ಉಲ್ಬಣವಾಗದಿರಲಿ. ಮತ್ತು ಈ ನನ್ನ ಹೆಸರಂತನ್ನಲ್ಲ, ಈ ಶರಣರ ಆಶಯದ ಹಿನ್ನೆಲೆಯಲ್ಲಿ ನಾನು ನನ್ನ ಹೆಸರನ್ನು ಹುಡುಕಿಕೊಂಡು ನೋಡಿದಾಗ ಆ ವಾಲ್ಮೀಕಿ ಹಂಗ ಅನ್ನೋ ಗವಿಯಾಗ ಈ ಹುಲಿ ಐತೆ. ಗವಿ ಅಂದ್ರೇನು? ಈ ಶರೀರನೇ ಗವಿ, ಇದ್ರೊಳಗಿದ್ದ ಹುಲಿ. ನಾನೊಬ್ಬವನ ಹುಲಿ ಏನು? ನೀವೆಲ್ಲರೂ ಹುಲಿಗಳೇ. ಯಾರ್ಯಾರು ಎಲ್ಲ ಗವಿಗಳು ಭಗವಂತ ಗವಿ ಮಾಡಿ ಅದರೊಳಗೆ ಅರಿವಿನ ಹುಲಿಯನ್ನು ಒಳಗೆ ಸೇರಿಸ್ಯಾನ. ಆ ಅರಿವಿನ ಹುಲಿ ಮಾತಾಡಕ್ಕೆ ಹತ್ತು ಅಂದ್ರೆ ಲೋಕ ಸ್ತಬ್ಧ ಆಗ್ತದೆ. ಅಂಥ ಹುಲಿ ಆಗ್ಬೇಕು ನಾವು. ಅವರು ವೀರರಾಗ್ರಿ ಮಹಾವೀರರಾಗ್ರಿ ಅನ್ನೋದಲ್ಲ, ನಾವೆಲ್ಲರೂ ಹುಲಿಗಳೇ. ದೇಹ ಕುಹರ ಮಧ್ಯೆ ಆತ್ಮಸ್ಥಿತಃ ಅಂತ ಒಂದು ಸಂಸ್ಕೃತ ಸುಭಾಷಿತ. ದೇಹ ಕುಹರ ಅಂದರೆ ಗವಿನೇ. ಈ ದೇಹ ಎನ್ನುವ ಗವಿಯಲ್ಲಿ ಆತ್ಮ ಎಂಬುವ ಹುಲಿ ಇದ್ದಾನೆ. ಅಂಥ ತಿಳುವಳಿಕೆ ನನಗೆ ಪ್ರಾಪ್ತಾದದ್ದು ಬಸವ ದರ್ಶನದಿಂದ, ಬಸವಗೀತೆಯಿಂದ, ಬಸವ ಒಡನಾಟದಿಂದ, ಬಸವ ಸತ್ಸಂಗದಿಂದ. ಈ ಸತ್ಸಂಗ ಮನುಷ್ಯನನ್ನು ಹೆಂಗೆ ಥಳ ಹೊಳಿತದ, ತಿಕ್ಕಿಲ್ಲ ಬೆಳಗಿಲ್ಲ ಥಳ ಹೊಳಿತದ ಅಂತಲ್ಲ, ಇದಕ್ಕೇನು ತಿಕ್ಕದ ಬೇಕೇ ಇಲ್ಲ. ಆ ಸಂಘದ ಬಲದಿಂದನೇ ಎಲ್ಲ ತೊಳೆದು ಹೋಗ್ತದೆ, ನಮಗೊಂದು ಹೊಳಪಿನ ಕಾಂತಿ ಬರ್ತದೆ. ಮತ್ತು ಬಸವರಾಜ ಸ್ವಾಮಿಯವರು, ನಾನು ಅವ್ರನ್ನ ನೀನು ಬೈಕೊಂತಾನೆ ಬಂದೆ ಅಂತ ನಿಂದು ಹೇಳಿದೆ ನಾನೊಂದು ಕಡೆಗೆ. ಅಲ್ಲಿ ನಮಗೆ ಬೇಕಾದ ಅವ್ರದ್ದು ನೀಲಮ್ಮ ತಾಯಿ ತಪೋವನ ಅಂತ ಒಂದು ಆಶ್ರಮ ಐತೆ ಅವರು. ಅಲ್ಲಿ ಒಂದು ಕಲ್ಯಾಣ ಮಂಟಪ ಐತೆ, ಅಲ್ಲಿ ಸತ್ಸಂಗ ನಡೆಯುತ್ತೆ, ಅಲ್ಲಿ ವರ್ಷಕ್ಕೆ 2-3 ಕಾರ್ಯಕ್ರಮ ಆಗ್ತಾವ. ಆದರೂ ಈ ನಮ್ಮನ್ನೆಲ್ಲರೂ ಕಟ್ಟಿಕೊಂಡು ಧಾರವಾಡಕ್ಕೆ ಹೋಗೋ ಹುಚ್ಚಾಕಿ ಹೋಗಿ ಬಂದತ್ತಂತ ನಿನ್ನೆಲ್ಲ ನನಗೆ ತಲೆ ಬಿಸಿ. ಅದು ನಿವಾರಣೆ ಆದದ್ದು ನಿಮ್ಮ ಹೆಣ್ಮಕ್ಳ ಹತ್ರ ಬಂದು ಮಾತಾಡಿದ ಮೇಲೆ ನೀವೆಲ್ಲರೂ ಸಂತೋಷಪಟ್ಟದ್ದು ನೋಡಿ, ಇವ್ರನ್ನ ಸಂತೋಷಪಡ್ಸೋಕೆ ಇವ್ರು ತಯಾರಾಗಿ ಬಂದಾರಂತ ನಾನು ಸಂತೋಷಪಟ್ಟೆ ಅಂತ ಹೇಳಿದೆ. ಅಂದ್ರೆ ಆಕಳದಾಗ ಕೆಚ್ಚಲ್ದಾಗ ಹಾಲು ಉಂಟಾತು ಅಂದ್ರೆ ಕರದ ಹತ್ರ ಅದು ಓಡಿ ಹೋಗಲೇಬೇಕದು. ಆಕಳದಷ್ಟೇ ಅಲ್ಲ, ಈಗ ನೀವು ತಾಯಂದ್ರಿದ್ರಿ, ನಿಮಗೆ ಎದೆಗೆ ಹಾಲು ಮೂಡ್ತಂದ್ರೆ ಕೂಸಿನ ಹತ್ರ ಓಡಿ ಹೋಗಲೇಬೇಕು ನೀವು. ಹಂಗೆ ಓಡಿ ಬಂದಾರೆ ನಿನ್ನೆ ಅವರು. ತಮ್ಮ ದೇಹಾರ್ಬುದ ಬಾಧೆಯನ್ನೆಲ್ಲ ಬದಿಗೊತ್ತಿ ಅಂತ ನಾನು ಒಂದು ಕಡೆಗೆ ಬರೆದೀನಿ ಅವ್ರ ಬಗ್ಗೆ. ಆ ದೇಹದ ತೊಂದರೆಗಳದಾವ ಅವರಿಗೆ, ಆದ್ರೆ ನನಗೇನು ತೊಂದರೆ ಇಲ್ಲ ಅಂದ್ರೆ ಅವರು ಇದು ಟಾನಿಕ್ ಇದು ಅಂಥೇಳಿ ಆ ಸತ್ಸಂಗದ ಟಾನಿಕ್ಕನ್ನು ತಾವೂ ಕುಡಿದು ನಿಮಗೂ ಕುಡಿಸ್ಲಿಕ್ಕೆ ಅಷ್ಟು ದೂರದಿಂದ ನಮ್ಮನ್ನು ಕಟ್ಟಿಕೊಂಡು ಓಡಿ ಬರುವಂಗಾಗ್ಯದಲ್ಲ. ಇದು ಹಸು ಕರುವಿನ ಕತೆ. ಇದು ಬಸವಗೀತೆ, ಇದು ಬಸವಾಮೃತ. ಬಸವ ಜ್ಞಾನ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತು ನಾನು ಅವ್ರ ಜೊತೆ ಕೂಡಿಕೊಂಡು ಈ ಊರಿಗೆ ಬರ್ಲಿಕ್ಕೆ ನಾನು ತಯಾರಾಗಿ, ನಾನು ಸ್ಥೂಲದೀನಿ, ನನಗೆ 80 ವರ್ಷಕ್ಕೆ ಕಾಲಿಟ್ಬಿಟ್ಟೀನಿ. ನನಗೆ ಹಳೆಯ ನೆನಪುಗಳು ಕಾತಿರ್ತವೆ. ಈರಣ್ಣ ಅಂತವ್ರು ನಮ್ಮ ಕ್ಲಾಸ್ಮೇಟ್ ಆಗಿದ್ದರು, ಮರೆತು ಬಿಟ್ಟಿರ್ತೀವಿ ಒಮ್ಮೆ ಎಷ್ಟೋ ದಿವಸ. ನಾವು ಹೈಸ್ಕೂಲ್ನಾಗ ಕೂಡಿ ಓದ್ದೇವರು. ಇಡೀ ಒಂದು 2-3 ತಿಂಗಳು ಸಾರಿಗೆ ಬಂದಿದ್ದರು. ದೀಪಾವಳಿ ನಾಟಕದಾಗ ಪಾಠ ಮಾಡಿಬಿಟ್ಟಿದ್ದು ಊರಾಗ.
ಬರೋವಲ್ಲ ಸಾರಿಗೆ ಅದು ಅಕ್ಟೋಬರ್ ರಜೆ ಬಂದು ನವಂಬರ್ ಬಂತು, ನವಂಬರ್ ಅವ್ರ ಜಾತ್ರೆ ಆಗುತ್ತೆ ಅವ್ರಾಗ. ಆ ಹಬ್ಬ ಮಾಡಿ ಆ ನಾಟಕ ಆಡಿ ಸಾರಿಗೆ ಬರೋದ್ರಾಗ ಅಲ್ಲೇ ಜನವರಿ ಬಂದುಬಿಟ್ಟಿತ್ತು. ಅಂದ್ರೆ ಅಂಥದ್ದೊಂದು ಗೀಳಿದ್ದಂಥ ಸಣ್ಣ ವಯಸ್ಸಿನವ್ರು ನಾವು ನಮ್ಮೂರಾಗ ದಸರಾ ನಾಟಕ ಆಡಿದ್ವಿ ನಾವು ಆ ವರ್ಷ. ಇದು ದೀಪಾವಳಿ ನಾಟಕ ಆಡಿದ್ದ ಅಲ್ಲಿ. ಇವೆಲ್ಲ ನಮ್ಮ ಬಾಲ್ಯದ ಇವು ಸಿಕ್ಕೊಂಡಿರ್ತಾವೆ ಅವು. ನಾನು ಯಾವಾಗಾರ ಧಾರವಾಡಕ್ಕೆ ಬಂದ್ರೆ ನಾನು ನೋಡ್ಬೇಕಾದ್ರೆ ಕರ್ನಾಟಕ ಯೂನಿವರ್ಸಿಟಿಗೆ ಹೋದ್ರೆ ರಾಜೋರನ್ನು ಕಾಣ್ಬೇಕಂತೇಳಿ ಅದು ಅವೆಲ್ಲವೂ ಕರ್ತಲ ಮಲ್ಗ ಮಾಡಿಕೊಂಡು ಈ 2 ನಿಮಿಷದ ಸಮಯವನ್ನು ನಾನು ಪಾಲಿಸ್ತಾ ನಾವೆಲ್ಲರೂ ಹುಲಿಗಳಾಗೋಣ. ಆಮೇಲೆ ಶರಣರ ಆಶಯ ಅಂದರೆ ಏನು ಅಂದ್ರೆ ಈ ಬಸವರಾಜ ಸ್ವಾಮಿಯವರ ಅದನ್ನು ಹೆಕ್ಕಿ ತೆಗೆದು ಹೇಳಿದೆ ಅಂದ್ರೆ ಅದು ಲಿಂಗ, ಕಾಲ, ದೇಶ, ಜಾತಿ, ಧರ್ಮಾತೀತ. ಇದಿಷ್ಟು ಮಾತುಗಳನ್ನು ಇನ್ನೊಮ್ಮೆ ನಾವು ಮತ್ತೆ ಹೇಳ್ತೀನಿ ಅಂತ ಮೊದಲೇ ಪುಸ್ತಕದಾಗ ಬರೆದಿನಿ ನಾನು ಅದನ್ನು. ಇದು ಬಸವ ತತ್ವ ಅಂದರೆ ಏನದ ಅಂದ್ರೆ ಇದು ಲಿಂಗ, ದೇಶ, ಕಾಲ, ಧರ್ಮ, ಜಾತಿ ಅತೀತವಾಗಿರ್ತಕ್ಕಂಥದ್ದು. ಅಂಥ ನಿಲುವು ಬಸವಗೀತೆಯ ಮುಖಾಂತರ ಬಸವರಾಜ ಸ್ವಾಮಿಯವರು ಅದನ್ನು ಹೊರಗೆ ಬಿಡಲಿಕ್ಕೆ ತೊಡಗ್ಯಾರ ಅಂತ ಅನ್ನೋದನ್ನು ಈ ನಿಲುವಿಗೆ ಬದ್ಧರಾಗಿ ನಾವು ಬಸವ ಮತ್ತು ಶರಣರ ಸಾಹಿತ್ಯವನ್ನು ಓದಿದರಾಗದಂತಕ್ಕೆ ಅವ್ರ ಕರಿಯ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ ಅಂತ ಶರಣ ಹೇಳ್ತಾರಲ್ಲ. ಬರೀ ಓದಿದರಾಗದು, ಅದು ಓದುತ್ತಾ ಮೇದ ಕಬ್ಬಿನ ಸಿಪ್ಪೆ. ನಾವು ಅದನ್ನು ಈಗ ಯಾವಲೇ ಹೇಳಿರಲ್ಲ, ಅದು ಹುಲ್ಲಿದ್ದನ್ನು ಹಾಲು ಮಾಡಿತು ಅಂತ ಹಂಗೆ ಹಾಲು ಮಾಡ್ಕೋಬೇಕು. ನಾವೇನೋ ನಮ್ಮ ಹೇಳ್ಬೇಕು, ಅದು ನಮ್ಮದಾಗಬೇಕದು. ನಮ್ಮದಾಗತಕ್ಕಂಥ ಶಕ್ತಿಯನ್ನು ಈ ಶರಣ ಸಾಹಿತ್ಯ, ಶರಣ ಸತ್ಸಂಗ, ಆ ಸತ್ಸಂಗ ಕೂಟ ಅವು ನಮಗೆ ಕೊಡಲಿಕ್ಕೆ ಸಾಧ್ಯ ಅಂತನೋ ಮಾತುಗಳನ್ನು ತಮ್ಮ ಅಡ್ದವರಿಗೆ ಸಮರ್ಪಿಸಿ ತಮ್ಮೆಲ್ಲರ ಪ್ರೀತಿಗೆ ರಾಯಚೂರಿನ ಬಿಸಿಲು ಮತ್ತು ಧಾರವಾಡದ ಮಳೆ ಇವೆರಡೂ ಕೂಡಿ ತಂಪು ಆಗಿ ನಾವೆಲ್ಲರೂ ಆನಂದ ಪಟ್ಟಿದ್ದೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಆಕಸ್ಮಿಕವಾಗಿ ಬಂದವರು. ಮತ್ತು ನಿಜವಾಗಿ ಅಂದರೆ ಇವರೆಲ್ಲರಿಗಿಂತ ನಾನೇ ಅತಿಥಿ ಅಂದರೆ ತಿಥಿ ಇರಲಾರ್ದವ್ರು ಅಂತ. ಅತಿಥಿ ಅವ ಕರೆದಿದ್ದಿಲ್ಲ ಅವನ್ನ, ಅವಾಗ ಆಮಂತ್ರಣ ಇಲ್ಲ, ಅವ ಬಂದು ಕೂಡೋದು ಅದರ ಮೇಲೆ. ನಾನು ಅಲ್ಲಿ ಕೂಡಕ್ಕೆ ಬಂದವನಲ್ಲ, ಯಾಕಂದ್ರೆ ನಾನು ಅದೇ ಅತಿಥಿ ಅನ್ನೋ ಪದಕ್ಕೆ ಇವತ್ತು ನಾನೇ ಭಾಜನ. ಇವರು ಕರೆಸಿಕೊಂಡು ಬಂದವರು, ನಾನು ಕರೆಸಿಲ್ಲ.